ಪ್ರಿಯ ವಿದ್ಯಾರ್ಥಿಗಳೇ, ಈ 2025-26ನೇ ಸಾಲಿನ SSLC ಇಂಗ್ಲೀಷ್ ಕ್ವಶನ್ ಪೇಪರ್ದಲ್ಲಿ ಸುಲಭವಾಗಿ 1 ಅಂಕಗಳನ್ನು ಗಳಿಸ್ತಕ್ಕಂಥ ಒಂದು ಕ್ವಶನ್ ಇರ್ತೈತಿ. ಅದು ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೊ ದ್ಯಾಟ್ ಅಂತ. ಸೊ ಅದಕ್ಕಾಗಿ ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ, ಏನಂತಂದ್ರೆ ಐ ಆಮ್ ವೆರಿ ಟಯರ್ಡ್, ಐ ಕ್ಯಾನಾಟ್ ಕಂಟಿನ್ಯೂ ಮೈ ವರ್ಕ್. ಇದು ಒಂದು ಕ್ವಶನು. ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಐ ಆಮ್ ಸೋ ಟಯರ್ಡ್ ದ್ಯಾಟ್ ಐ ಕ್ಯಾನಾಟ್ ಕಂಟಿನ್ಯೂ ಮೈ ವರ್ಕ್. ಹಾಗಾದರೆ ಈ ಆನ್ಸರ್ ಬರೋಕ್ಕೆ ಏನೇನು ಮಾಡಿದ್ದೀವಿ ಅನ್ನೋದನ್ನು ಇಲ್ಲಿ ಕೆಳಗೆ ನೋಡೋಣ. ಇದು ಕ್ವಶನ್ ಮತ್ತೊಮ್ಮೆ ಬರ್ದೇನಿ, ಐ ಆಮ್ ವೆರಿ ಟಯರ್ಡ್, ಐ ಕ್ಯಾನಾಟ್ ಕಂಟಿನ್ಯೂ ಮೈ ವರ್ಕ್. ಸೊ ಏನು ಮಾಡಬೇಕು, ಇಲ್ಲಿ ನಮ್ಮ ಆನ್ಸರ್ದೊಳಗೆ ಇಲ್ಲಿ ಐ ಆಮ್ ಇದ್ದಕ್ಕಿದ್ದಂತೆ ಬರ್ದೀವಿ. ಇಲ್ಲೇನವ್ರು ವೆರಿ ಅಂತ ಕೊಟ್ಟಿದ್ದಾರೆ, ಆ ವೆರಿ ಸ್ಥಳದೊಳಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಸೋ ಬಳಸಬೇಕು. ಆಮೇಲೆ ಅದರ ಮುಂದಿನ ಶಬ್ದ ಇದ್ದಕ್ಕಿದ್ದಂತೆ ಬರೀಬೇಕು. ಇನ್ನು ಇವೆರಡೂ ಸೆಂಟೆನ್ಸ್ಗಳ ನಡಕ್ಕೆ ಇಲ್ಲೊಂದು ಫುಲ್ ಸ್ಟಾಪ್ ಇರ್ತೈತಿ. ಆ ಫುಲ್ ಸ್ಟಾಪನ್ನು ನಮ್ಮ ಆನ್ಸರ್ದಾಗ ನಾವು ಬರೀಲಾರ್ದೆ ಆ ಸ್ಥಳದೊಳಗೆ ದ್ಯಾಟ್ ಶಬ್ದ ಬರಿಬೇಕು. ಆಮೇಲೆ ಅದರ ಮುಂದೆ ಏನೈತಿ ಅದನ್ನೆಲ್ಲ ಇದ್ದಕ್ಕಿದ್ದಂತೆ ಬರಿಬೇಕು. ಇನ್ನು ನಮಗಿಲ್ಲಿ ಸೋ ದ್ಯಾಟ್ ಅನ್ನೋ ಎರಡೂದ್ರ ಸ್ಪೆಲ್ಲಿಂಗ್ಗಳು ಇಲ್ಲಿ ಸಿಗ್ತಾವೆ, ಅವನು ಸರಿಯಾಗಿ ನಾವು ಇಲ್ಲಿ ಬರಿಬೇಕು. ಹಂಗಾರೆ ಆನ್ಸರ್ ಏನಾಯ್ತಪ್ಪ ಅಂತಂದ್ರೆ ಐ ಆಮ್ ಸೋ ಟಯರ್ಡ್ ದ್ಯಾಟ್ ಐ ಕ್ಯಾನಾಟ್ ಕಂಟಿನ್ಯೂ ಮೈ ವರ್ಕ್. ಸೊ ಅದಕ್ಕಿದು ಸಿಂಪಲ್ ಕ್ವಶನ್ ಐತಿ. ಇದನ್ನು ಬರೆದು 1 ಮಾರ್ಕ್ಸನ್ನು ತಾವು ಗಳಿಸ್ಬೇಕು.